ಹೋಳ್ಗಿ ನೋಡ್ರಿ ಹಿಂಗ್ ಉಬ್ಬತಂದ್ರ ಮಾಡಿದ್ ಮೆಹನತ್ ಸಫಲ ಅನಸ್ತದ. ಭಾಳ ಚಲೋ ಆಗ್ತಾವ್ರಿ ಹೋಳ್ಗಿ. ಯಾವ ಹೋಳ್ಗಿರಿ ಇದು? ಹೂರ್ಣದ ಹೋಳ್ಗಿರಿ ಇಲ್ರಿ. ಯಾಕಂದ್ರ ಈಗ ಉಗಾದಿ ಅಲ್ರಿ, ಯುಗಾದಿ ಸ್ಪೆಷಲ್ ಹೂರ್ಣದ ಹೋಳ್ಗಿನ ನೋಡ್ರಿ. ಅದಕ್ಕೆ ಇವತ್ ನಾ ಯಾವ ರೀತಿ ಮಾಡ್ತೀನಿ, ಎಷ್ಟು ಈಸಿ ಮೆಥಡ್ನಾಗ ನಿಮಗ ಹೂರ್ಣದ ಹೋಳ್ಗಿ ಮಾಡೋದು ತೋರಿಸ್ಕೊಡ್ತೀನಿ. ಕಡ್ಲಿ ಬ್ಯಾಳಿ ಹೂರ್ಣದ ಹೋಳ್ಗಿ ತೋರಿಸ್ತೀನಿ ಇವತ್ತು. ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ಪ್ಲೇ ಕಮೆಂಟ್ ಮಾಡ್ರಿ. ಮಾಡಿದವರಿಗೆಲ್ಲ ತುಂಬಾ ಧನ್ಯವಾದಗಳು. ನನ್ನ ವಿಡಿಯೋ ನೋಡ್ಲಿಕ್ಕೆ ನೀವು ನಿಮ್ ಇಂಪಾರ್ಟೆಂಟ್ ಟೈಮ್ನ ಸ್ಪೆಂಡ್ ಮಾಡ್ತಿರಲ್ಲ, ಅದಕ್ಕೆ ನೋಡ್ರಿ ಇವತ್ತು ಮಸ್ತ್ ವಿಡಿಯೋ ತಗೊಂಡ್ ಬಂದೇನಿ. ಏನಂದ್ರ 1 ಗ್ಲಾಸ್ ಕಡ್ಲಿ ಬೇಳಿ ತಗೊಂಡೆ, ಸ್ವಚ್ಛ ತೊಳೆದ್ರಿ. ತೊಳೆದದಕ್ಕೆ 3 ಗ್ಲಾಸ್ ನೀರ್ ಹಾಕಿ ಒಂದ್ 5 ವಿಸಲ್ ಮಾಡಿಸ್ಬಿಡೋಣಂತ್ರಿ. ಇದನ್ನ ಮಸ್ತ್ ಗಿಣ್ಣ ಬೇಯ್ಬೇಕಲ್ರಿ. ಅದು ಬೆಂದ್ ಆರುದ್ರಾಗ ಇಲ್ಲ ಹಿಟ್ಟು ಕಲ್ಸ್ಕೊಳ್ಳೋಣ. ಗೋಧಿ ಹಿಟ್ಟ ತಗೊಂಡೇನ್ರಿ, ನಾ ಮೈದಾ ತಗೊಂಡಿಲ್ಲ. ನಮ್ದು ಗೋಧಿ ಹಿಟ್ಟೊಳಗ ಹೋಳ್ಗಿ ಬರ್ತದ. ಸೊ ಹಂಗಾಗಿ ಅದಕ್ಕೆ ಉಪ್ಪು, ಎಣ್ಣೆ, ಒಂಚೂರು ಅರ್ಶಿನ ಹಾಕಿದೆ. ಅಳತಿ ಹೆಂಗಂದ್ರಿ, 1 ಗ್ಲಾಸ್ ಕಡ್ಲಿ ಬ್ಯಾಳಿ ಅದ ಅಂದ್ರ 2 ಗ್ಲಾಸ್ ಗೋಧಿ ಹಿಟ್ಟು. ಹೊಸದಾಗ ಅಡಿಗೆ ಮಾಡೋರ್ಗೆ ಹೇಳಿಗತ್ತೇನಿ. ಕರೆಕ್ಟ್ ನಿಮಗ ಕರ್ಣಕ ಆಗ್ಬೇಕಂದ್ರ 1 ಗ್ಲಾಸ್ ಕಡ್ಲಿ ಬ್ಯಾಳಿ ಅದಲ್ಲ, ನಾ ಅದಕ್ಕೆ 2 ಗ್ಲಾಸ್ ಗೋಧಿ ಹಿಟ್ಟು ತಗೊಂಡೇನಿ. ಕರೆಕ್ಟ್ ಹಿಡದ್ ಮಾಡ್ಬೇಕ್ರಿ. ನೀವು ಜಾಸ್ತಿ ಹಿಡದ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬೀಳ್ತದ ಕಣಕ. ಆದ್ರೂ ಕೂಡ ಕರೆಕ್ಟ್ ಅಳತಿ ಇದೇ ಇರ್ತದ. ಸೊ ನೋಡ್ರಿ, ಈಗ ಕಲಸ್ಬಿಡೋಣ ಅಂತ. ಹದ ಹೆಂಗಿರ್ಬೇಕ ಕಣಕದಂದ್ರ ಭಾಳ ಅಳ್ಳಕ್ ಇರ್ಬಾರ್ದು, ಹಂಗಂತ ಭಾಳ ಗಟ್ಟಿ ಕೂಡ ಇರ್ಬಾರ್ದು. ಮೊದ್ಲೆಲ್ಲ ಹೆಂಗಿರ್ತಿತ್ರಿ ಹೋಳ್ಗಿ, ಹೂರ್ಣದ ಹೋಳ್ಗಿ ಮಾಡೋದಂದ್ರ ಅಳ್ಳಕ್ಕ ಕಲಸ್ತಿದ್ರಿ. ಮ್ಯಾಲೆ ಎಣ್ಣಿ ಹಂಗ ತೇಲ್ತಿತ್ತು. ಈ ಟೈಪ್ ನಾವ್ ಮಾಡ್ತಿದ್ವಿ. ಅಂದ್ರೆ ನಾವ್ ಕಲ್ತಿದ್ದು, ನಾವು ನೋಡಿದ್ದು, ನಮ್ಮ ಅಜ್ಜಿಯವರೆಲ್ಲ ಹಿಂಗ್ ಮಾಡ್ತಿದ್ರು. ಈಗ ಮತ್ತೆ ನಾವ್ ಒಂದ್ ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡ್ಕೊಂಡ್ಬಿಟ್ಟೇವ್ರಿ. ಎಣ್ಣೆನೂ ಭಾಳ ಆಗಿರ್ಬಾರ್ದು, ನಮ್ದು ಕೆಲಸ ಆಗಿರ್ಬೇಕು. ಸೊ ಹಂಗಾಗಿ ಕಲಸಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಬಿಟ್ಟೇನಿ. ಅದಕ್ಕೆ ಭಾಳ ಅಲ್ಲ, ಸ್ವಲ್ಪ. ಇಲ್ಲೇ ನೋಡ್ರಿ, ನೋಡಿದೆ ಕಡ್ಲಿ ಬ್ಯಾಳಿ ಮಸ್ತ್ ಬೆಂದದ್ರಿ. ಹೆಂಗಂದ್ರ ವಿಸಲ್ ಇಳಿದ ಕೂಳೆ ತೆಗದ್ ಬಿಡ್ಬೇಕ್ರಿ. ನಾ ಮತ್ತೊಂದ್ ಸ್ವಲ್ಪ ಲೇಟ್ ಮಾಡ್ಕೊಂಡ್ಬಿಟ್ಟೆ. ಫುಲ್ ಆರ್ಬಿಟ್ಟಾವ್ ಇವ್ ಕಡ್ಲಿ ಬ್ಯಾಳಿ. ಯಾವಾಗ್ಲೂ ವಿಸಲ್ ಇಳಿತದಲ್ಲ, ಇಳಿದ್ಮೇಲೆ ಇಮಿಡಿಯೇಟ್ ತೆಗದು ಅದನ್ನ ಪ್ರೊಸೀಜರ್ ಶುರು ಮಾಡೇ ಬಿಡೋದ್ರಿ ಹೂರ್ಣ ಮಾಡ್ಲಿಕ್ಕೆ. ಅಂದ್ರೆ ನಿಮ್ಗೆ ಬಹಳ ಲಘು ಆಗ್ತದ. ಇದ್ರದ್ದು ನೀರ್ ಅದಲ್ಲ, ಅದನ್ನ ಕಟ್ಟಿನ ಸಾರು ಮಾಡ್ಲಿಕ್ಕೆ ತಗೊಳ್ಳೋಣಂತ. ಕಟ್ಟಿನ ಸಾರು ಬೇಕೇನ್ರಿ ನಿಮ್ಗ? ವಿಡಿಯೋ ತೋರಿಸ್ಕೊಡ್ತೇನ್ರಿ. ಈಗ ಇದನ್ನ ಸ್ಮ್ಯಾಶ್ ಮಾಡೋಣ. ಹೆಂಗ ಈಸಿ ಮೆಥಡ್ ತೋರಿಸ್ತೇನ್ರಿ. ಜರಡಿ ಬರ್ತಾವಲ್ರಿ, ಈಗ 2 ಕಡೆ ಹ್ಯಾಂಡಲ್ ಇರೋ ಜರಡಿ ಭಾಳ ಬಂದಾವ್ರಿ ಮಾರ್ಕೆಟ್ನಾಗೆಲ್ಲ. ಅಂತದೊಂದ್ ಜರಡಿ ತಗೊಂಡ್ಬಿಟ್ಟೇನ್ರಿ. ಅದ್ರೊಳಗ ಹಾಕೇನಿ ಇದೇನ್ ಕಡ್ಲಿ ಬೇಳೆ ಅದೆಲ್ಲ ಬೆಂದಿದ್ದು ಹಾಕಿ ಈ ರೀತಿ ಗ್ಲಾಸ್ ತಗೊಂಡು ಸ್ಮ್ಯಾಶ್ ಮಾಡೋದು. ಈಗ ಇದೇನು ಆರಿದಿತ್ರಿ, ಹಂಗಾಗಿ ವಾಟಕ ಅಥವಾ ಸಣ್ಣ ಗ್ಲಾಸ್ಲೆ ಮಾಡ್ಬೋದಾಗಿತ್ತು. ಆದ್ರ ನಾ ಹೇಳಿದ್ನಲ್ರಿ, ಕುಕ್ಕರ್ ಇಳಿಯೋದಕ್ಕೂ ನೀವು ಮಾಡ್ರಿ ಅಂತ. ಆ ಹೊತ್ತಿಗೆ ಬಿಸಿನೇ ಇರ್ತದ. ಹಂಗಾಗಿ ಸ್ವಲ್ಪ ಉದ್ದನಿ ಗ್ಲಾಸ್ ತಗೋಬೇಕ್ರಿ. ಅದಕ್ಕೆ ನಾನ್ ನಿಮಗ ತೋರಿಸ್ಕೊಡೋದು ಕರೆಕ್ಟ್ ಪ್ರೊಸೀಜರ್ನಾಗೆ ತೋರಿಸ್ಕೊಟ್ಬಿಡೋಣ ಅಂತ ಹೇಳಿ ಉದ್ದನಿ ಗ್ಲಾಸ ತಗೊಂಡೇನಿ. ಇದ್ರಲ್ಲೇ ಈ ರೀತಿ ಒಂದ್ ಸ್ವಲ್ಪ ಹಿಂಗ ಅರಿತಾ ಹೋಗ್ಬೇಕ್ರಿ, ಸ್ಮ್ಯಾಶ್ ಮಾಡ್ತಾ ಹೋಗ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರ, ಇಷ್ಟ ಆದ ಕೂಳೆ ಮಿಕ್ಸಿಗೆ ಹಾಕ್ಬಿಡ್ತಾರ್ರಿ. ನಾವು ಮಿಕ್ಸಿ ಎಲ್ಲಾ ಹಾಕಂಗಿಲ್ರಿಪಾ. ನಾವ್ ಈ ಮೆಥಡ್ನ ಮಾಡ್ಬಿಡ್ತೇವೆ. ಬಹಳ ಲಘು ಆಗ್ತದ್ರಿ. ನೋಡ್ರಿ, ಕೆಳಗ ಎಷ್ಟು ಸ್ಮೂತ್ ಬೀಳ್ತದ್ರಿ ಅದ ಕಡ್ಲಿ ಬ್ಯಾಳಿದ. ಬಾಳ ಹೊತ್ತು ಹಿಡಿಯಂಗಿಲ್ರಿ. ಈಗಿನ್ನೂ ಇದು ಆರಿದದನ ಅಂತ ಹೇಳಿ ಒಂದ 10 ನಿಮಿಷ ತಗೋತ. ಇಲ್ಲಾಂದ್ರೆ ಇನ್ನೂ ಲಘು ಆಗ್ತದ್ರಿ. ಇದು ಬಿಸಿ ಇದ್ದಾಗ ಇನ್ನೂ ಲಘು ಆಗ್ತದ. ಸ್ವಲ್ಪ ಉಗಾ ಬರ್ತಿರ್ಬೇಕ್ರಿ. ಆ ಟೈಮ್ನಾಗ ನೀವ್ ಅರಿಲಿಕ್ ಶುರು ಮಾಡ್ರಿ, 5 ನಿಮಿಷದಾಗ ನಿಮಗ ರೆಡಿ ಆಗ್ಬಿಡ್ತದ್ರಿ. ಬಹಳಷ್ಟು ಮಂದಿ ನೋಡ್ಲಿಕತ್ತಿರಲ್ರಿ ವಿಡಿಯೋ. ನಿಮಗ್ ಹೆಂಗ್ ಅನಸ್ಲಿಕತ್ತದ ನನ್ನ ವಿಡಿಯೋ ಎಲ್ಲ? ಕಮೆಂಟ್ ಒಳಗ್ ಬರೀತಿರಲ್ಲ, ಭಾಳ ಖುಷಿ ಆಗ್ತದ್ರಿ ನನ್ಗ. ನೋಡ್ರಿ, ಅದಕ್ಕ ಬಿಟ್ಟಿಲ್ಲ ನಾನು. ಈಗ ಉಗಾದಿ ಹಬ್ಬದ ಸ್ಪೆಷಲ್ ಹೂರ್ಣದ ಹೋಳ್ಗಿ ತಗೊಂಬಂದೇನಿ. ನಾವ್ ಕಂಪಲ್ಸರಿ ಮಾಡ್ತೇವ್ರಿ ಗೋಧಿ ಕುಟ್ಟಿದ ಪಾಯಸ, ಹೂರ್ಣದ ಹೋಳ್ಗಿ, ಇಲ್ಲ ಅಂದ್ರೆ ಬಟ್ವಿ ಪಾಯಸ. ಹಿಂಗ ಕಂಪಲ್ಸರಿ ಇದ್ದ ಇರ್ತದ್ರಿ. ಇದು ಹೊಸ ವರ್ಷ ಶುರು ಅಲ್ರಿ ನಮ್ದ, ಅದಕ್ಕ ಹೋಳ್ಗಿ ಮಾಡುದರಿ ನೈವೇದ್ಯಕ್ಕೆ. ನೋಡ್ರಿ, ನಾ ಇಷ್ಟೆಲ್ಲಾ ಮಾತಾಡೋದ್ರಾಗ ರೆಡಿ ಆಯ್ತು ನೋಡ್ರಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಹೆಂಗ್ ಬರ್ಲಿಕತ್ತದ ಅಂತ ತೋರಿಸ್ಲಿಕತ್ತೇನ. ಅದು ಫುಲ್ ನೈಸ್ ಆಗಿ ಸಿಕ್ಬಿಡ್ತದ್ರಿ ನಮಗ ಕಡ್ಲಿ ಬ್ಯಾಳಿ ಬೆಂದಿದ್ದ. ಮ್ಯಾಲ ಒಂದ್ ಸ್ವಲ್ಪ ಏನ್ ಉರುಟ್ ಇರ್ತದಲ್ರಿ, ಅದ ಕಟ್ಟಿನ ಸಾರಿಗೆ ಹಾಕೊಂಡ್ಬಿಡೋಣಂತ. ಅದನ್ನೇನ್ ಭಾಳ ಗುದ್ದಾಡ್ಲಿಕ್ ಹೋಗುದ್ ಬೇಡ. ಎಷ್ಟ್ ಬರ್ತದ್ರಿ, ಒಂದ್ ಅರ್ಧ ಮುಷ್ಟಿನೂ ಇರಂಗಿಲ್ರಿ. 2 ಸ್ಪೂನ್ ಅಷ್ಟ ಇರ್ತದ ಅದ ಕಡ್ಲಿ ಬ್ಯಾಳಿದ. ಗಂಡ್ ಬ್ಯಾಳಿ ಅಲ್ರಿ ಅದು. ಹಿಂಗ ಸ್ಮ್ಯಾಶ್ ಮಾಡಿದಾಗ ಮ್ಯಾಲ ಒಂದ್ ಸ್ವಲ್ಪ ಉಳ್ದಿದ್ದು. ಅಕಸ್ಮಾತ್ ಹಿಂಗ ಬೇಯಿಸೋ ಮುಂದ ಬ್ಯಾಳಿ ಫುಲ್ ಬೆಂದಿದ್ದಿಲ್ಲ ಅಂದ್ರ ಮತ್ತ ಕುಕ್ಕರ್ ಒಳಗ ಇನ್ನೊಂದ್ 2 ವಿಸಲ್ ಮಾಡಿಸ್ರಿ. ಅವಾಗ ಬೇಕಾದ್ರೆ ಒಂಚೂರು ಸೋಡಾ ಹಾಕ್ರಿ, ಅಕಸ್ಮಾತ್ ಸೆಕೆಂಡ್ ಟೈಮ್ ಆಗ್ಲಿಲ್ಲ ಅಂದ್ರ. ಇಲ್ಲ ಇಷ್ಟೇ ಸಾಕು. ಈಗ ಬೆಲ್ಲದ ಅಳತಿ ನೋಡ್ರಿ. ಹೆಂಗಂದ್ರ 1 ಗ್ಲಾಸ್ ಕಡ್ಲಿ ಬ್ಯಾಳಿ ಅಂದ್ರ 1.5 ಗ್ಲಾಸ್ ಬೆಲ್ಲ ತಗೊಂಡೇನ್ರಿ ನಾನು.
ಇದು ಕರೆಕ್ಟ್ ಸಿಹಿ ಆಗ್ಯದ್ರಿ ನಮ್ಗ. ನಿಮಗ್ ಬಾಳ ಸಿಹಿ ಬೇಕಂದ್ರ 1ಕ್ಕೆ 2 ತಗೋರಿ. ನಮ್ ಮನಿ ಒಳಗ್ ನಾವ್ ಬಾಳ ಸಿಹಿ ತಿನ್ನಂಗಿಲ್ಲ, ಹಂಗಾಗಿ 1ಕ್ಕೆ 1 ತಗೊಂಡೇನಿ. ಇಲ್ಲ ನೀವು ಸಿಹಿ ಬೇಕಾದ್ರೂ 2 ತಗೋಬಹುದು. ಆಮೇಲೆ ಇದಕ್ ನೀರ್ ಹಾಕಂಗಿಲ್ರಿ, ಏನಿಲ್ಲ. ಒಂದ್ ಅರ್ಧ ಚಮಚ ತುಪ್ಪ ಹಾಕಿದ್ನ್ಯಾ, ಬೆಲ್ಲ ಕರಗಿಸ್ಕೊಂಡ್ಬಿಟ್ಟೇನ್ರಿ. ಇದಕ್ಕ ಫುಲ್ ಪಾಕ ಏನಲ್ರಿ, ಬರೇ ಬೆಲ್ಲ ಕರಗ್ಬೇಕು ಅಂದ್ರ ನಮಗ್ ಸರಳ ಆಗ್ತದ. ಮುಂದ ಇದೇನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಿತ್ತಲ್ಲ ಕಡ್ಲಿದ್ ಬ್ಯಾಳಿದ, ಅದನ್ನೊಂದ್ ಪ್ಲೇಟಿಗೆ ತಕೊಂಡ್ಬಿಟ್ಟಿದ್ದೆ. ಅದನ್ನ ಇದ್ರೊಳಗ್ ಹಾಕಿ ಕೈ ಆಡ್ಸೋಣ. ಮೊದ್ಲೇನ್ ಅನಸ್ತದ್ರಿ, ಎಷ್ಟು ಗಟ್ಟಿ ಆಗ್ಬಿಡ್ತಲ್ಲ, ಹೆಂಗಪ್ಪ ಇದು ಮಿಕ್ಸ್ ಆಗ್ತದೋ ಇಲ್ಲೋ ಅಂತ ಅನಸ್ತದ್ರಿ. ಸ್ಟಾರ್ಟಿಂಗ್ ನಾವು ಹಿಂಗ ಮಾಡೋ ಮುಂದ ಸಣ್ಣ ಉರಿ ಒಳಗ್ ಇಟ್ಟ ಮಾಡ್ಬೇಕಾ ಇದನ್ನ, ಯಾಕಂದ್ರ ಹೊತ್ತೋ ಚಾನ್ಸ್ ಬಾಳ ಇರ್ತದ್ರಿ. ಆಮೇಲೆ ಕೈಗೆ ಸಿಡಿತದ ಕುದಿಲಿಕ್ ಶುರು ಆತಂದ್ರ, ಅದಕ್ಕ ಸಣ್ಣ ಉರಿ ಒಳಗ್ ಇಟ್ಟೆ ಮಾಡ್ಬೇಕು. ಸ್ಟಾರ್ಟಿಂಗ್ ಹಿಂಗ್ ಅನಸ್ತದ್ರಿ, ಎಷ್ಟು ಗಟ್ಟಿ ಆತಲ್ಲಪ್ಪ ಇದ ಅಂತ. ಮುಂದ ನೋಡ್ರಿ ಪಾಯಸ ಆದಂಗ ಆಗ್ಬಿಡ್ತದ. ಬೆಲ್ಲ ಕರಗ್ತಂದ್ರ ನೀರ್ ಬಿಡ್ತದಲ್ಲ, ಮುಂದ್ ಮತ್ ಅದನ್ನ ಗಟ್ಟಿ ಮಾಡ್ಬೇಕ್ರಿ. ಬಾಳ ಹೊತ್ತ ಆಗಂಗಿಲ್ರಿ ಅವಾಗ ಗಟ್ಟಿ ಮಾಡೋದು, ಯಾಕಂದ್ರ ಬೆಲ್ಲ ಕರಗಿದ್ದಿರ್ತದ, ಆಲ್ರೆಡಿ ಇದು ಬೆಂದಿದ್ದಿರ್ತದ, ಸ್ಮ್ಯಾಶ್ ಮಾಡ್ಕೊಂಡಿದ್ದಿರ್ತದ. ಸೊ ಬಹಳ ಲಘುನೆ ನಿಮಗ ಹೂರ್ಣ ರೆಡಿ ಆಗ್ಬಿಡ್ತದ್ರಿ. ಇಲ್ಲಿ ನೋಡ್ರಿ ಆಮೇಲೆ ಸೈಡ್ ಬಹಳ ಹಚ್ಲಿಕ್ ಹೋಗ್ಬಾರ್ದ್ರಿ, ಅಂದ್ರ ಹತ್ತಿರ್ತದಲ್ಲ ಬುಟ್ಟಿಗ ಇದಕ್ಕ. ಅದನ್ನ ಅವಾಗವಾಗ ನಾವ್ ತೆಗಿತಿರ್ಬೇಕು, ಇಲ್ಲಾಂದ್ರ ಅದು ಸುಮ್ನೆ ಹಂಗೆ ಉಳದ್ ಬಿಡ್ತದ. ಆಮೇಲೆ ಕಟ್ಟಿನ ಸಾರಿಗೆ ತಗೋತೀವಿ ಖರೆ, ಆದ್ರೂ ಪ್ರಮಾಣ ಜಾಸ್ತಿ ಅಲ್ಲಿ ಸೈಡ್ ಹತ್ತದ್ ಬೇಡ ಅಂತ ಇಮಿಡಿಯೇಟ್ ಆಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಹೆಂಗ ಲಿಕ್ವಿಡ್ ಆಗ್ಬಿಡತ್ ನೋಡ್ರಿ ಫುಲ್. ಇದನ್ನ ಕುದಿಸ್ಬೇಕ್ರಿ. ಒಮ್ಮೊಮ್ಮೆ ಏನಾಗ್ತದ್ರಿ, ಹಿಂಗಿದ್ದಾಗ ನಮ್ಗ ಗಡಬಡಿ ಇರ್ತದ್ರಿ. ನನಗೇನೋ ಟೈಮ್ ಇತ್ತ, 1-2 ನಿಮಿಷ ಹೆಚ್ಚಿಗೆ ಕುದಿಸಿದೆ. ಟೈಮ್ ಇಲ್ಲಪ್ಪ ನಿಮ್ಗ, ಆಫೀಸ್ಗೆ ಹೋಗೋದಿರ್ತದ, ಹೊರಗೆ ಹೋಗೋದಿರ್ತದ, ಅಥವಾ ಲಘುನೆ ಅಡಿಗೆ ಆಗೋದಿರ್ತದ. ಆ ಟೈಮ್ನಾಗ ಒಂದ್ ಸ್ವಲ್ಪ ಅವಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿರಿ, ಅದನ್ನ ಹಾಕ್ಬಿಡ್ರಿ. ಇನ್ನೇನ ಆಗ್ಲಿವ ಈ ಟೈಮಿಗೆ ನೋಡ್ರಿ, ಇನ್ನೊಂದ್ 2 ನಿಮಿಷ ಇನ್ನೂ ಲಘು ಇದ್ದಾಗೂ ಕೂಡ ನೀವು 1-2 ಸ್ಪೂನ್ ಹಾಕ್ಬೇಕ್ರಿ. ಹಂಗಂತ ಭಾಳ ಹಾಕ್ಲಿಕ್ ಹೋಗ್ಬೇಡ್ರಿ, ಸಪ್ಪಾಗ್ಬಿಡ್ತದ. 1-2 ಸ್ಪೂನ್ ಅವಲಕ್ಕಿ ಪುಡಿ ಹಾಕ್ಬಿಟ್ರ ಗಟ್ಟಿ ಆಗ್ಬಿಡ್ತದ್ರಿ. ಆಮೇಲೆ ಅದಕ್ಕ ನೀವು ಯಾಲಕ್ಕಿ ಪುಡಿ, ಜಾಜಿಕಾಯಿ ಎಲ್ಲಾ ಹಾಕಿ, ಜಾಜಿಕಾಯಿ ಕುಟ್ಟಿ ಅದನ್ನು ಹಾಕೇನ್ರಿ, ಮಿಸ್ ಆಗ್ಬಿಟ್ಟದ ಹಾಕ್ಲಿಕ್ಕ. ಹಾಕಿ ಫುಲ್ ಆಫ್ ಮಾಡ್ಬಿಡೋಣಂತ. ಮುಂದ್ ಭಾಳ ಕುದಿಸೋಂಗಿಲ್ಲ ಯಾಲಕ್ಕಿ ಪುಡಿ ಹಾಕಿದ್ಮೇಲೆ. ನೋಡ್ರಿ ಆರಿದ ಮೇಲೆ ಹೆಂಗ ಆಗ್ಯದಂತ, ಫಸ್ಟ್ ಕ್ಲಾಸ್ ಬಾಲ್ ಆದಂಗ ಆಗ್ಯದ. ಸೊ ನಾ ಏನ್ ಮಾಡ್ತೇನ್ರಿ, ಯಾವಾಗ್ಲೂ ಯಾವ್ದೇ ಹೋಳ್ಗಿ ಮಾಡ್ಲಿ, ಪರಾಠ ಮಾಡ್ಲಿ, ಏನ ಮಾಡ್ಲಿ, ಹಂಚ್ ಕಾಯ್ಲಿಕ್ ಇಡೋಕ್ಕಿಂತ ಮುಂಚೆ ಎಲ್ಲಾ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನ್ರಿ. ಈ ಕಡೆ ಕಣಕದ್ದು ಉರುಳಿ ಹಾಕಿ ಇಟ್ಕೋತೀನಿ, ಈ ಕಡೆ ಹೂರ್ಣದ್ದು ಕೂಡ ಉರುಳಿ ಹಾಕಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ. ಇಲ್ಲಿ ನೋಡ್ರಿ ಕಲಸಿಟ್ಟಿದ್ನೆಲ್ಲ ಒಂದ್ 20-25 ನಿಮಿಷ ಆಗಿತ್ರಿ. ಹೂರ್ಣ ಮಾಡ್ಕೊಳ್ಳೋ ತನಕ ಅಷ್ಟಕ್ ಅದೇ ನೋಡ್ರಿ ಎಂತ ಫಸ್ಟ್ ಕ್ಲಾಸ್ ಆಗ್ಯದ. ನಾನ್ ಇದಕ್ಕ ಮೈದಾ ಏನೋ ಹಾಕಿಲ್ರಿ. ನೀವು ಹೊಸದಾಗ್ ಮಾಡ್ಲಿಕತ್ತೀರಿ, ನಿಮ್ಮ ಗೋಧಿ ಹಿಟ್ಟು ಒಳಗ ಜಿಗಟದ ಅಂಶ ಬಹಳ ಇಲ್ಲ ಅಂದ್ರೆ 1-2 ಸ್ಪೂನ್ ಅಷ್ಟು ಮೈದಾ ಹಾಕ್ರಿ ಅಷ್ಟೇ. ಮಸ್ತ್ ಬರ್ತಾವ್ರಿ ಹೋಳ್ಗಿ, ಹೂರ್ಣದ ಹೋಳ್ಗಿ. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಾಗ ಹೋಳ್ಗಿ ರೆಡಿ ಆಗ್ಬಿಡ್ತದ ನಿಮ್ಗ. ಸೊ ರೆಡಿ ಆಯ್ತ, ಹಂಚ್ ಕಾಯ್ಲಿಕ್ ಇಟ್ಟೀನಿ. ಈಗ ತುಂಬುದು ಹೆಂಗಂತ ಹೇಳ್ಕೊಡ್ತೇನ್ರಿ. ಮೊದ್ಲಿಂದ ಮಾಡ್ಕೋತಿರೋರ್ಗಂತೂ ಗೊತ್ತಿರ್ತದ್ರಿ ಯಾವ ರೀತಿ ಅದನ್ನ ಸ್ಟಫ್ ಮಾಡ್ಬೇಕು ಅಥವಾ ಹೂರ್ಣ ತುಂಬಬೇಕಂತ. ಹೊಸದಾಗ್ ಮಾಡೋರ್ಗ ಸುಲಭ ಆಗ್ಲಿ ಅಂತ ಹೇಳಿ ತೋರಿಸ್ಕೊಳತೀನಿ. ಈ ರೀತಿ ಕೈ ಒಳಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಣಕನ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು, ಆಮೇಲೆ ಯಾವ ರೀತಿ ನಾನು ಇದನ್ನ ತುಂಬುದು ನೋಡ್ರಿ ಹೆಂಗ ಅಂತ ಹೇಳಿ ಫುಲ್ ಡಿಟೇಲ್ ತೋರ್ಸ್ಕೊಟ್ಟೇನ್ರಿ. ಇನ್ನೂ ಒಂದು ದಿವಸದ ನೀವು ಆರಾಮಾಗಿ ಇದನ್ನ ಮಾಡ್ಬೋದು ಹೋಳ್ಗಿನ. ಹೊಸದಾಗ್ ಮಾಡೋರ್ಗೂ ಕೂಡ ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳಿ ಇಷ್ಟು ಫುಲ್ ಡೀಟೇಲ್ ಆಗಿ ಅದನ್ನ ತುಂಬುವುದು ಕೂಡ ತೋರಿಸ್ಕೊಟ್ಟೇನೆ. ಈ ಟೈಪ್ ಮಾಡಿದ್ರೆ ಏನಾಗ್ತದ್ರಿ, ನಿಮ್ಗ ತುದಿ ತನಕ ಹೂರ್ಣ ಬರ್ತದ. ಹೋಳ್ಗಿ ನೀವು ಎಷ್ಟು ಬೇಕಷ್ಟ ತೆಳ್ಳಗ ಲಟ್ಟಿಸ್ಬೋದು. ಮಸ್ತ್ ಹೋಳ್ಗಿ ಆಗ್ತಾವ್ರಿ, ತುದಿ ತನಕ ಹೂರ್ಣ ಬಂದಿರ್ತದ. ನೀವು ಲಾಸ್ಟ್ ಬೈಟ್ ಕೂಡ ವಿತ್ ಹೂರ್ಣನೇ ತಿನ್ಬೋದು, ಒಂದ್ ಸ್ವಲ್ಪ ಕಣಕದ ಅಂಶ ಇರಂಗಿಲ್ಲ. ನೋಡ್ರಿ ರೆಡಿ ಆಯ್ತ. ಈಗ ಲಟ್ಸೋದು ಕೂಡ ಹಂಗ ಇರ್ತದ್ರಿ, ಅವ್ರಿಗೆ ಲಟ್ಟಿಸ್ಬೇಕ ತುದಿ ಒಂದ್ ಸ್ವಲ್ಪ, ಬಹಳ ಪ್ರೆಷರ್ ಹಾಕ್ಬಾರ್ದ್ರಿ. ಆಮೇಲೆ ನೋಡ್ರಿ ನಾವು ಜರಡಿ ಒಳಗ ಪ್ರೆಸ್ ಮಾಡಿ ತಕ್ಕೊಂಡಿದ್ದಕ್ಕೆ ಒಂದ್ ಸ್ವಲ್ಪ ಗಂಡ್ ಅಂಶ ಬ್ಯಾಳಿದ್ ಇರಂಗಿಲ್ಲ. ನೀವು ಆರಾಮಾಗಿ ಪಟ 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 ಹೋಳ್ಗಿಗಳ ಆಗ್ತಾವ. ನೀವು ಎಷ್ಟ್ ಬೇಕಷ್ಟು ಹೋಳ್ಗಿ ಮಾಡ್ಕೋಬಹುದು. ಆಮೇಲೆ ಯಾವಾಗ್ಲೂ ಹೆಂಗಿರ್ತದ್ರಿ, ಕಲಿಯು ತನಕ ಮಂಗವಿದ್ಯ, ಕಲಿಯು ತನಕ ಬ್ರಹ್ಮವಿದ್ಯ. ಒಮ್ಮೆ ಕಲಿತ್ ಬಿಟ್ವಿ ಅಂದ್ರೆ ಈಸಿಯಾಗಿ ಎಲ್ಲಾನು ನಾವು ಮಾಡ್ಕೋಬಹುದು. ನೋಡ್ರಿ ಆಯ್ತು, ಇಷ್ಟೆಲ್ಲಾ ಮಾತಾಡೋದ್ರಾಗ ರೆಡಿ ಆಯ್ತಾ. ಈಗ ಇದನ್ನ ಹಂಚ್ ಮೇಲೆ ಹಾಕಿನಿ, ಆಲ್ರೆಡಿ ಹಂಚ್ ಕಾದದ. ಮೊದ್ಲೇದೇನ್ ಮಾಡ್ತೀವಲ್ಲ 2 ನಿಮಿಷ ಹೆಚ್ಚಿಗೆ ಟೈಮ್ ತಗೋತದ್ರಿ ಹಂಚಿಗ, ಅದಕ್ಕ ಸೆಟ್ ಆಗ್ಲಿಕ್ಕ. ಆಮೇಲೆ ಇನ್ನು ಪಟ ಪಟ ಬರ್ತಾವ. ಒಂದೇ ಮೈ ಹಾಕ್ದಾಗ ಹಂಚ ಮೇಲೆ ಏನ್ ಹೋಳ್ಗಿ ಹಾಕ್ತಿರಲ್ಲ ಜೋರ್ ಇಡ್ಬೇಕ್ರಿ, ಅಂದ್ರ ಕಾವು ಚಲೋ ಎಲ್ಲಾ ಕಡೆ ಹೋಳ್ಗಿಗ ಬಡಿತದಲ್ಲ, ಆವಾಗ ಉಬ್ಬತಾವ್ರಿ ಅವ. ಈಗ ನೋಡ್ರಿ ಇನ್ನೊಂದು ಟೈಪ್ ನಿಮಗ
ತುಂಬಿ ಮಾಡೋದು ತೋರಿಸ್ಕೊಳ್ಗತ್ತೇನೆ. ಒಂದು ಈ ರೀತಿ ರೌಂಡ್ ಬಾಲ್ ಗತೆ ಇಟ್ಕೊಂಡ್ ಮಾಡಿದ್ನ, ಇನ್ನೊಂದು ಈ ಟೈಪ್ ಮಾಡೋದು. ಸ್ವಲ್ಪ ಲಟಿಸಿ ಅದ್ರೊಳಗ ಅದೇನು ಹೂರ್ಣ ಐತಲ್ಲ ಅದನ್ನ ಒಂದ್ ಸ್ವಲ್ಪ ಪ್ರೆಸ್ ಮಾಡಿಟ್ಕೊಂಡು ಮಾಡ್ಕೊಂಡ್ರೆ ಈ ಟೈಪು ಕೂಡ ಮಾಡ್ಬೋದು. ಇಲ್ಲ ಫಸ್ಟ್ ಮೆಥಡ್ ತೋರ್ಸಿನಲ್ಲ ಆ ಟೈಪ್ ನೀವು ಮಾಡ್ಕೊಂಡು ಮಾಡ್ಬೋದು. ನೋಡ್ರಿ ಎಂತ ಮಸ್ತ್ ಅದು ಕಲರ್ ಕೂಡ ಬಹಳ ಚಂದ ಬಂದದ್ರಿ. ಯಾಕೆ ಬಂತ, ಅರ್ಶಿಣ ಪುಡಿ ಹಾಕಿರ್ತೇವಲ್ರಿ ಅದಕ್ಕೆ ಬಹಳ ಚಂದ ಕಲರ್ ಬರ್ತದ. ಇನ್ನೂ ತೆಳ್ಳಗ ಲಟ್ಟಿಸ್ಬೋದಾಗಿತ್ರಿ, ಆದ್ರ ನಾನು ಸಾಕಂತ ಹೇಳಿ ಇಷ್ಟ ಬಿಟ್ಟೇನ್ರಿ. ಉಬ್ಬಂಗಿಲ್ರಿ, ನೀವು ಬಹಳ ತೆಳ್ಳಗ್ ಮಾಡಿದ್ರೆ ಹೋಳಿಗೆ ಉಬ್ಬಂಗಿಲ್ಲ. ಸೊ ಅದಕ್ಕ ನೋಡ್ರಿ ಸೂಪರ್ ಆಗಿರುವಂತ ಹೂರಣದ ಹೋಳಿಗೆ. ಇದರಿಂದ ನಿಮಗ ಉಪಯೋಗ ಆಗ್ಯದ ಅಂತ ತಿಳ್ಕೊಂಡೇನ್ರಿ ನಾನು. ಏನಾದ್ರೂ ನಂದು ಮಾಡೋ ಸಿಸ್ಟಮ್ನ ಹೊಸ ಟೈಪ್ ಇತ್ತಂದ್ರ ಕಮೆಂಟ್ ಒಳಗ್ ಬರೀರಿ, ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಒಳಗ್ ಬರೋದ್ರ ನಾನೇ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೆಂಗ ಅನಿಸ್ತು ಫ್ರೆಂಡ್ಸ್ ಈ ವಿಡಿಯೋ? ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಪ್ಲಿಕ್ ಕಮೆಂಟ್ ಮಾಡ್ರಿ. ಅಲ್ಲಿ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ಆಮೇಲೆ ಧನ್ಯವಾದಗಳು, ನೀವು ಇಷ್ಟು ಟೈಮ್ ಇಟ್ಕೊಂಡು ನನ್ನ ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ರೆಸಿಪಿಯೊಂದಿಗೆ ಸಿಗ್ತೇನಂತೆ. ನಮಸ್ಕಾರ.